ರಾಮಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯುವಂತೆ ಅಡ್ವಾಣಿಗೆ ಸೂಚಿಸಿದ ಮರುದಿನವೇ ಆರ್ಎಸ್ಎಸ್ ವಿಎಚ್ಪಿ ನಾಯಕರು ಈ ಇಬ್ಬರು ನಾಯಕರನ್ನ ಭೇಟಿಯಾಗಿದ್ದಾರೆ. ಅಡ್ವಾಣಿ ಮತ್ತು ಜೋಶಿ ಅವರ ವಯಸ್ಸನ್ನ ಪರಿಗಣಿಸಿ ದೇವಾಲಯದ ಪ್ರತಿಷ್ಠಾಪನೆಗೆ ಬರದಂತೆ ವಿನಂತಿಸಲಾಗಿದೆ ಎಂದು ಚಂಪತ್ ರಾಯ್ ಹೇಳಿದ ಅನಂತರ ವಿಎಚ್ಪಿ ಇಬ್ಬರು ಹಿರಿಯರನ್ನ ಸಮಾರಂಭಕ್ಕೆ ಆಹ್ವಾನಿಸಿದೆ. ರಾಮಮಂದಿರ ಉದ್ಘಾಟನೆಯ ಕಾರ್ಯಕ್ರಮದಿಂದ ಕೇವಲ ಅಡ್ವಾಣಿ ಮತ್ತು ಜೋಶಿ ಅವರನ್ನು ಮಾತ್ರ ಹೊರಗಡಿರುತ್ತಿಲ್ಲ. ಬದಲಾಗಿ ರಾಮಮಂದಿರ ನಿರ್ಮಾಣ ವಿಷಯವನ್ನೇ ಇಟ್ಟುಕೊಂಡು ಕೋಮುವಾದದ ರಾಜಕಾರಣಕ್ಕೆ ಸಹಕಾರ ನೀಡಿದ್ದ ಶೂದ್ರ ಸ್ವಾಮೀಜಿಗಳನ್ನು ಹೊರಗಿಡಲಾಗಿದೆ. ಇವರಲ್ಲಿ ಪ್ರಮುಖರಾಗಿ ಕಾಣುತ್ತಿರುವುದು ಉಮಾಭಾರತಿ. ಇನ್ನು ನಮ್ಮ ಕರ್ನಾಟಕ ಕರಾವಳಿಯ ಸ್ವಾಮೀಜಿಗಳಿಗೂ ಆಹ್ವಾನವಿಲ್ಲ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆಗೆ ಬಿಜೆಪಿಯ ಹಿರಿಯ ನಾಯಕರಾದ ಎಲ್.ಕೆ. ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಬರದಿದ್ದರೆ ಉತ್ತಮ ಎಂದು ವಿಎಚ್ಪಿ ಮುಖಂಡ ಹಾಗೂ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ ಒಂದು ದಿನದ ನಂತರ ವಿಎಚ್ಪಿ ಮುಖ್ಯಸ್ಥ ಅಲೋಕ್ ಕುಮಾರ್, ಹಿರಿಯ ಆರ್ಎಸ್ಎಸ್ ನಾಯಕರಾದ ರಾಮ್ಲಾಲ್ ಮತ್ತು ಕೃಷ್ಣ ಗೋಪಾಲ್ ಈ ಹೇಳಿಕೆ ನೀಡಿದ್ದಾರೆ. ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಔಪಚಾರಿಕವಾಗಿ ಆಹ್ವಾನಿಸಲು ಮಂಗಳವಾರ ಅಡ್ವಾಣಿಯವರನ್ನ ಅವರ ದೆಹಲಿ ನಿವಾಸದಲ್ಲಿ ಭೇಟಿಯಾದರು. ರಾಮ ಪ್ರತಿಷ್ಠಾಪನೆಗೆ ಅಡ್ವಾಣಿ ಜೋಶಿ ಗೈರಾಗುವಂತೆ ಮಾಡುತ್ತಿರುವುದು ಮಸೀದಿ ನಾಶದ ಚರಿತ್ರೆಯನ್ನ ಅಳಿಸಿ ಹಾಕುವ ಹುನ್ನಾರದ ಭಾಗವಲ್ಲವೇ ಎಂಬ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಇದೇ ಸಂದರ್ಭದಲ್ಲಿ ಚರ್ಚೆಗೆ ಬಂದ ಇನ್ನೊಂದು ವಿಷಯ ಅಂದ್ರೆ, ಈ ಹಿರಿಯ ನಾಯಕರಿಬ್ಬರು ಉಪಸ್ಥಿತರಿದ್ದರೆ ರಾಮ ಮಂದಿರ ನಿರ್ಮಾಣದ ಒಟ್ಟು ಕ್ರೆಡಿಟ್ ಅವರಿಗೇನೆ ಹೋಗಬಹುದು ಎಂಬ ಆತಂಕ ಪ್ರಧಾನಿ ಮೋದಿಯವರಿಗೆ ಇದ್ದುದರಿಂದಲೇ ಅವರನ್ನು ದೂರ ಇಡುವ ಪ್ರಯತ್ನ ಮಾಡಲಾಗುತ್ತಿತ್ತು. ಆದರೆ ಇದೀಗ ಅವರ ಪ್ರಯತ್ನ ವಿಫಲವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ರಾಮ ಮಂದಿರದ ಹೋರಾಟದ ನೇತೃತ್ವದಲ್ಲಿ ಇದ್ದಂತಹ ಅಡ್ವಾಣಿಯವರಿಗೆ ಈ ಕ್ರೆಡಿಟ್ ಎಲ್ಲಿ ಹೋಗಿಬಿಡುತ್ತದೋ ಅನ್ನುವಂತಹ ಒಂದು ಕುತಂತ್ರ ಒಳಸಂಚನ್ನ ಹೂಡಿ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ದೂರ ಇಡುವಂತ ಕೆಲಸ ನಡೀತಾ ಇದೆ. ಸ್ನೇಹಿತರೆ, ರಾಮ ಮಂದಿರವನ್ನ ಕಟ್ಟೋದಕ್ಕೆ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವಂಥದ್ದನ್ನ ರಚನೆ ಮಾಡಿ ಅದರ ಮೂಲಕ ರಾಮ ಮಂದಿರ ನಿರ್ಮಾಣ ಮಾಡಬೇಕು. ಅದರಲ್ಲಿ 15 ಜನ ಟ್ರಸ್ಟಿಗಳಿರಬೇಕು, ಅದರಲ್ಲಿ 12 ಜನ ಸರ್ಕಾರದವರು ಮತ್ತು 3 ಜನ ಹೊರಗಿನವರು ಇರಬೇಕು ಅನ್ನೋಂಥದ್ದಿತ್ತು. ಆ ಹಿನ್ನೆಲೆಯಲ್ಲಿ ಮಿಶ್ರಾ ಅವರು ಅಧ್ಯಕ್ಷರಾಗಿದ್ರು. ಆದರೆ ಇವತ್ತು ಹೊರಗಿನ 3 ಜನರ ಕೈಯಲ್ಲಿಯೇ ಸರ್ವ ಅಧಿಕಾರಗಳು, ಚಟುವಟಿಕೆಗಳು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಚಂಪತ್ ರಾಯ್ ಅವರು ಈ ಒಂದು ಚಟುವಟಿಕೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಮಿಶ್ರಾ ಅವರಿಗೆ ಅಂದ್ರೆ ಅಧಿಕೃತ ಸರ್ಕಾರದ ಅಧ್ಯಕ್ಷರಾಗಿರುವಂತಹ ಮಿಶ್ರಾ ಅವರ ಕೆಲಸ ಎಲ್ಲಿಯೂ ಏನು ಕಂಡು ಬರ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ರಾಮ ಮಂದಿರದ ಈ ಒಂದು ಹೋರಾಟ, ಒಂದು ಈ ಕೆಲಸ ಇದೆಲ್ಲ ನಡೆದಿದ್ದು ಕಾರ್ಯಸೇವಕರು ಮತ್ತು ಹೋರಾಟಗಾರರಂತಹ ರಾಮ ಭಕ್ತರಿಂದ. ಆದರೆ ಇವತ್ತು ಅದರ ಕ್ರೆಡಿಟ್ ಅನ್ನ ಎಲ್ಲಾ ರೀತಿಯಿಂದ ಒಬ್ಬರಿಗೆ ಹೋಗ್ತಾ ಇದೆ, ಅದು ಮೋದಿಯವರಿಗೆ. ಈಗಿನ ರಾಷ್ಟ್ರಪತಿಗಳು ಅವರನ್ನ ದೂರ ಇಡ್ತಾ ಇರುವಂತಹ ಕೆಲಸವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ರಾಮ ಮಂದಿರದ ಸಂಪೂರ್ಣ ಲಾಭದ ಅಥವಾ ಪ್ರಚಾರದ ಅಥವಾ ಪ್ರಸಿದ್ಧಿಯ ಒಂದು ಲಾಭವನ್ನ ಪಡೆಯಲಿಕ್ಕೆ ಮೋದಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ತೆರೆಮರೆಯಲ್ಲಿ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ತು ಅವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇದು ಒಂದು ರೀತಿಯ ಹೋರಾಟಗಾರರಿಗೆ ಮಾಡ್ತಾ ಇರುವಂತಹ ಅಪಮಾನ. ಇಬ್ಬರು ಕುಟುಂಬದ ಹಿರಿಯರು ಹಾಗೂ ಅವರ ವಯಸ್ಸನ್ನ ಪರಿಗಣಿಸಿ ಅವರನ್ನ ಬರದಂತೆ ವಿನಂತಿಸಲಾಯಿತು. ಇದನ್ನ ಇಬ್ಬರು ಒಪ್ಪಿಕೊಂಡರು ಎಂದು ರಾಮ್ ದೇವಾಲಯ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಸೋಮವಾರ ಸುದ್ದಿಗಾರರಿಗೆ ತಿಳಿಸಿದ್ದರು. ಆದರೆ ಈಗ ಇದೇ ನಾಯಕರನ್ನ ಭೇಟಿಯಾಗಿರುವ ಆರ್ಎಸ್ಎಸ್ ಮತ್ತು ವಿಎಚ್ಪಿ ನಾಯಕರು ಹೇಳುತ್ತಿರುವುದೇ ಬೇರೆ. ಅಡ್ವಾಣಿ ಮತ್ತು ಜೋಶಿ ಇಬ್ಬರನ್ನು ದೇವಾಲಯದ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಹಾಗೂ ಇಬ್ಬರು ಭಾಗವಹಿಸಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ ಎಂದು ವಿಎಚ್ಪಿ ಹೇಳಿಕೆಯಲ್ಲಿ ತಿಳಿಸಿದೆ. ಜನವರಿ 22ರಂದು ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಹ್ವಾನವನ್ನ ರಾಮಮಂದಿರ ಚಳವಳಿಯ ಪ್ರವರ್ತಕರಾದ ಅಡ್ವಾಣಿ ಜಿ ಮತ್ತು ಮುರಳಿ ಮನೋಹರ್ ಜೋಶಿ ಜಿ ಅವರಿಗೆ ಹಸ್ತಾಂತರಿಸಿದ್ದೇವೆ. ನಾವು ಚಳವಳಿಯ ಬಗ್ಗೆ ಚರ್ಚೆ ನಡೆಸಿದೆವು. ಇಬ್ಬರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಪ್ರಯತ್ನಿಸುವುದಾಗಿಯೂ ಹೇಳಿದರು ಎಂದು ಅಲೋಕ್ ಕುಮಾರ್ ಪರವಾಗಿ ವಿಎಚ್ಪಿ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇನ್ನು ರಾಮಪ್ರಾಣ ಪ್ರತಿಷ್ಠಾಪನೆಗೆ ಅಡ್ವಾಣಿ ಮತ್ತು ಜೋಶಿಯವರಿಗೆ ಗೈರಾಗಲು ಹೇಳಿರುವುದಕ್ಕೆ ಕಾರಣ ಅವರಿಗೆ ಅವಮಾನ ಮಾಡುವುದಲ್ಲ, ಬದಲಿಗೆ ಅದು ಮಂದಿರ ನಿರ್ಮಾಣಕ್ಕೆ ಮುಂಚೆ ಅಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಕೆಡವಲಾಗಿತ್ತು ಎಂಬ ಚರಿತ್ರೆಯನ್ನ ಮರೆಸುವ ಕುತಂತ್ರ ಎನ್ನುವವರ ಮಾತಿನಲ್ಲೂ ಅರ್ಥ ಇದೆ. ಇದರ ಜೊತೆಯಲ್ಲಿಯೇ ನಾನು ಎಂದರೆ ನಾನೊಬ್ಬನೇ ಎಂದು ಮೆರೆಯಲು ಬಯಸುವ ಮೋದಿಜಿ ಯಜ್ಞ ಕುಂಡದ ಎದುರು ಒಬ್ಬರು ಎಂದರೆ ಒಬ್ಬರೇ ಕೂರಲು ಬಯಸುತ್ತಾರೆ.
ಬೇಕಿದ್ರೆ ಸಂಸತ್ ಭವನ ಸೆಂಟ್ರಲ್ ವಿಸ್ಟಾದ ಉದ್ಘಾಟನೆಯ ಸಮಯವನ್ನ ನೆನಪಿಸಿಕೊಳ್ಳಿ. ಇದರ ಉದ್ಘಾಟನೆಯ ಮತ್ತು ಪೂಜೆಯ ಅಧಿಕಾರ ಸಂಸತ್ ಅಧ್ಯಕ್ಷ, ಸ್ಪೀಕರ್ ಇಲ್ಲವೇ ರಾಷ್ಟ್ರಪತಿಯದ್ದಾಗಿತ್ತು. ಆದರೆ ಅವರಿಬ್ಬರನ್ನೂ ಅಲ್ಲಿ ಸುಳಿಯಲು ಕೂಡ ಬಿಡಲಿಲ್ಲ. ರಾಮ ಮಂದಿರ ಉದ್ಘಾಟನೆ ಯಾನೆ ರಾಮ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಿಂದ ಅಡ್ವಾಣಿ ಮತ್ತು ಜೋಶಿಯವರನ್ನ ದೂರ ಇಡುತ್ತಿರುವುದರ ಹಿಂದಿನ ಹುನ್ನಾರವು ಇದೇ ಆಗಲಿದೆ ಎನ್ನುವುದು ಕೇವಲ ಅಪವಾದ ಎಂದು ತಳ್ಳಿ ಹಾಕುವಂಥದ್ದೇನಲ್ಲ. ಮತ್ತೊಬ್ಬ ಹಿರಿಯರನ್ನ ಅವರ ಮನೆಗೆ ಹೋಗಿ ಆಹ್ವಾನ ಮಾಡಿದ್ದಾರೆ. ಅವರು ಅಂತಂದ್ರೆ ಮಾನ್ಯ ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿಗಳು. ಅವರ ವಯಸ್ಸು ಈಗ 93. ಹಾಗಿದ್ದರೆ ಈ ದ್ವಂದ್ವ ನಿಲುವು ಯಾಕೆ ಅನ್ನುವಂಥದ್ದೊಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂದಿದೆ. ದೇವೇಗೌಡರಿಗೆ 93, ಅಡ್ವಾಣಿಯವರಿಗೆ 96 ಮತ್ತು ಮುರಳಿ ಮನೋಹರ್ ಜೋಶಿಯವರಿಗೆ 90. ಆಹ್ವಾನಿತರ ವಿವರವಾದ ಪಟ್ಟಿಯನ್ನ ಸೋಮವಾರ ನೀಡಿರುವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಆರೋಗ್ಯ ಮತ್ತು ವಯೋಸಹಜ ಕಾರಣಗಳಿಂದಾಗಿ ಅಡ್ವಾಣಿ ಮತ್ತು ಜೋಶಿ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸದಿರಬಹುದು ಎಂದು ಹೇಳಿದ್ದರು. ಅಡ್ವಾಣಿಯವರಿಗೆ ಈಗ 96 ವರ್ಷ ಮತ್ತು ಜೋಶಿ ಅವರಿಗೆ ಮುಂದಿನ ತಿಂಗಳು 90 ವರ್ಷ ತುಂಬಲಿದೆ ಎಂಬುದು ಅವರ ಸಮಜಾಯಿಷಿ ಆಗಿತ್ತು. ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಲು ಮತ್ತು ಸಮಾರಂಭಕ್ಕೆ ಆಹ್ವಾನಿಸಲು 3 ಸದಸ್ಯರ ತಂಡನ್ನ ರಚಿಸಲಾಗಿದೆ ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಇದೇ ಸಂದರ್ಭದಲ್ಲಿ ಹೇಳಿದ್ದು ವಿಪರ್ಯಾಸದಂತೆ ಕಂಡಿತ್ತು. अडवाणी जी का होना अनिवार्य है और हम ये भी कहेंगे वो कृपया ना हो। आपको मालूम है कि नहीं, आप अडवाणी जी को देखा भी है कि नहीं, अडवाणी जी की आयु में आप पहुंच पाएंगे कि नहीं पहुंच पाएंगे। डॉक्टर जोशी से मेरी स्वयं वार्ता हुई और मैंने यही कहता रहा फोन पर, आप मत आइए, और वो जिद करते रहे मैं आऊँगा। मैं नहीं समझता कि मेरे से ज़्यादा संबंध आप में से किसी के हैं क्या, जितने मेरे उनसे संबंध हैं। और मैं बार बार निवेदन करता रहा, गुरुजी आप मत आइए। ಇನ್ನು ಬಾಲಕೃಷ್ಣ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಗೆ 90 ದಾಟಿರುವುದರಿಂದ ಅವರಿಗೆ ಕರೆ ಇಲ್ಲ ಎಂದು ಹೇಳುತ್ತಿರುವವರು ಎಚ್.ಡಿ. ದೇವೇಗೌಡರಿಗೆ ವಯಸ್ಸೆಷ್ಟಾಗಿದೆ ಎಂದು ಲೆಕ್ಕ ಹಾಕಿದ್ದಾರೆಯೇ? 90ರ ಮಾನದಂಡ ದೇವೇಗೌಡರಿಗೆ ಅನ್ವಯ ಅಲ್ಲ ಅಂತಾದರೆ ಎಲ್.ಕೆ. ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯವರನ್ನ ಕಟ್ಟಿಹಾಕುವ ತಂತ್ರವಲ್ಲವೇ? ಮತ್ತೊಬ್ಬ ಹಿರಿಯರನ್ನ ಅವರ ಮನೆಗೆ ಹೋಗಿ ಆಹ್ವಾನ ಮಾಡಿದ್ದಾರೆ. ಅವರು ಅಂತಂದ್ರೆ ಮಾನ್ಯ ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿಗಳು. ಅವರ ವಯಸ್ಸು ಈಗ 93. ಹಾಗಿದ್ದರೆ ಈ ದ್ವಂದ್ವ ನಿಲುವು ಯಾಕೆ ಅನ್ನುವಂಥದ್ದೊಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂದಿದೆ. ದೇವೇಗೌಡರಿಗೆ 93, ಅಡ್ವಾಣಿಯವರಿಗೆ 96 ಮತ್ತು ಮುರಳಿ ಮನೋಹರ್ ಜೋಶಿಯವರಿಗೆ 90. ಕಾರ್ಯಕ್ರಮಕ್ಕೆ ದೇವೇಗೌಡರಿಗೆ ಆಹ್ವಾನ ನೀಡುತ್ತಿರುವುದನ್ನ ಹೀಗೆ ವಿಶ್ಲೇಷಿಸಲಾಗುತ್ತಿದೆ. ಬಾಬ್ರಿ ಮಸೀದಿ ಕಡವಿದಾಗ ಮೊಸಳೆ ಕಣ್ಣೀರು ಹಾಕಿದವರನ್ನೆಲ್ಲ ಮಂದಿರ ಉದ್ಘಾಟನೆಗೆ ಕರೆಯುತ್ತಿರುವುದು ಮತ್ತು ಆ ಸೆಕ್ಯುಲರ್ ರಾಜಕಾರಣಿಗಳು ಪುಳಕಿತರಾಗಿ ಉದ್ಘಾಟನೆಗೆ ಹೊರಟಿರುವುದು ಕೂಡ ಬಾಬ್ರಿ ಮಸೀದಿ ನಾಶದ ಚರಿತ್ರೆಯನ್ನ ಅಳಿಸಿ ಹಾಕುವ ಕುತಂತ್ರದ ಪಾಲುದಾರಿಕೆ ಮತ್ತು ಮುಂದುವರಿಕೆ. ಇನ್ನು ಅಯೋಧ್ಯೆಯಲ್ಲಿ ಕಟ್ಟುತ್ತಿರುವುದು ರಾಮ ಮಂದಿರವೂ ಅಲ್ಲ, ಮಸೀದಿ ಕೆಡವಿ ಮಂದಿರ ಕಟ್ಟುವುದು ಧರ್ಮವೂ ಅಲ್ಲ ಎಂದು ಹೇಳದ ಸೆಕ್ಯುಲರ್ ರಾಜಕಾರಣಿಗಳು ಮಸೀದಿ ಕೆಡವಿದ ಬಿಜೆಪಿ ರಾಜಕಾರಣಿಗಳಿಗಿಂತ ಹೆಚ್ಚೇನೂ ಭಿನ್ನವಿಲ್ಲ. ಹೌದು, ಈ ಮಾತು ಹೆಚ್ಚೆಚ್ಚು ದೇವೇಗೌಡರಿಗೇನೆ ಅನ್ವಯಿಸುವಂಥದ್ದಲ್ಲವೇ? ಸಮಾರಂಭಕ್ಕೆ ಸುಮಾರು 4,000 ಸಂತರು ಮತ್ತು 2,200 ಇತರ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. ಆಧ್ಯಾತ್ಮಿಕ ಗುರು ದಲೈಲಾಮಾ, ಕೇರಳದ ಮಾತಾ ಅಮೃತಾನಂದಮಯಿ, ಯೋಗ ಗುರು ಬಾಬಾ ರಾಮದೇವ್, ಚಲನಚಿತ್ರ ತಾರೆಯರಾದ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಮಾಧುರಿ ದೀಕ್ಷಿತ್, ಅರುಣ್ ಗೋವಿಲ್, ಚಲನಚಿತ್ರ ನಿರ್ದೇಶಕ ಮಧುರ್ ಭಂಡಾರ್ಕರ್, ಪ್ರಮುಖ ಕೈಗಾರಿಕಾ ಉದ್ಯಮಿಗಳಾದ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಪ್ರಸಿದ್ಧ ವರ್ಣ ಚಿತ್ರಕಾರ ವಾಸುದೇವ ಕಾಮತ್, ಇಸ್ರೋ ನಿರ್ದೇಶಕ ನೀಲೇಶ್ ದೇಸಾಯಿ ಮತ್ತು ಅನೇಕ ಗಣ್ಯರನ್ನು ಸಹ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ಇವರಲ್ಲಿ 90 ದಾಟಿದವರು ಯಾರೂ ಇಲ್ಲವೇ? ಆಹ್ವಾನಿತರಲ್ಲಿ ಒಬ್ಬ ಭಾರತೀಯ ಹೆಸರು ಕೂಡ ಕೇಳುತ್ತಿಲ್ಲ. ಅವರಿಗಿನ್ನೂ 90 ದಾಟಿಲ್ಲವಲ್ಲ. 89 ವರ್ಷದ ದಲಾಯಿ ಲಾಮರನ್ನು ಆಹ್ವಾನಿಸಲಾಗಿದೆ. 90 ವರ್ಷದ ಮುರಳಿ ಮನೋಹರ್ ಜೋಶಿ ಬೇಡವಾದದ್ದು ಯಾಕೆ? ರಾಮ ಭಕ್ತರು ಉತ್ತರಿಸಬೇಕಾಗಿದೆ. ಅಡ್ವಾಣಿ ಮತ್ತು ಜೋಶಿ ಇವರನ್ನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರುವ ಯಾವುದೇ ಯೋಜನೆ ಇರಲಿಲ್ಲ. ಅವರಿಲ್ಲದೆ ರಾಮ ಮಂದಿರ ಚಳವಳಿಯನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಚಂಪತ್ ಜಿ ಅವರ ಹೇಳಿಕೆಗಳು ಅವರ ಆರೋಗ್ಯದ ಬಗ್ಗೆ ಕಾಳಜಿಯ ಅಭಿವ್ಯಕ್ತಿ ಮಾತ್ರ. ಚಂಪತ್ ರಾಯ್ ಅವರಿಗೆ ಕೂಡ ವಯಸ್ಸಾಗಿದೆ ಎಂದು ವಿಎಚ್ಪಿ ನಾಯಕರೊಬ್ಬರು ಹೇಳಿದ್ದಾರೆ. ತಾನು ಪ್ರಧಾನಿ ಆಗಲು ಅದ್ವಾನಿಯನ್ನ ಸೈಡ್ಲೈನ್ ಮಾಡಿದ ಮೋದಿಜಿ ಯಾವ ರಾಮ ಮಂದಿರವನ್ನ ಹಿಡಿದುಕೊಂಡು ಬಿಜೆಪಿಯನ್ನು ಅಧಿಕಾರದ ಹಂತಕ್ಕೆ ತರಲು ಅಡ್ವಾಣಿ ಮತ್ತು ಜೋಶಿಯಂತವರು ಪ್ರಯತ್ನಿಸಿದರು. ಅವರು ಅದೇ ರಾಮ ಮಂದಿರಕ್ಕೆ ಬರಬೇಡಿ ಎಂದು ಹೇಳುತ್ತಿರುವುದು ಏರಿದ ಏಣಿಯನ್ನೇ ಒದಿಯುವ ದೃಷ್ಟಾಂತ್ಯ ಎನ್ನದಿರಲಾದೀತೆ.
ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮದಿಂದ ಕೇವಲ ಅಡ್ವಾಣಿ ಮತ್ತು ಜೋಶಿಯವರನ್ನು ಮಾತ್ರ ಹೊರಗಿಡುತ್ತಿರುವುದಲ್ಲ, ರಾಮ ಮಂದಿರ ನಿರ್ಮಾಣ ವಿಷಯವನ್ನೇ ಇಟ್ಟುಕೊಂಡು ಕೋಮುವಾದದ ರಾಜಕಾರಣಕ್ಕೆ ಸಹಕಾರ ನೀಡಿದ್ದ ಶೂದ್ರ ಸ್ವಾಮಿಗಳನ್ನೂ ಹೊರಗಿಡಲಾಗಿದೆ. ಇವರಲ್ಲಿ ಪ್ರಮುಖರಾಗಿ ಕಾಣುತ್ತಿರುವುದು ಉಮಾಭಾರತಿ, ಇನ್ನು ನಮ್ಮ ಕರ್ನಾಟಕ ಕರಾವಳಿಯ ಸ್ವಾಮೀಜಿಗಳೂ ಇದ್ದಾರೆ. ಈ ವಿಷಯದತ್ತ ಪತ್ರಕರ್ತ ನವೀನ್ ಸೂರಿಂಜೆ ಗಮನ ಸೆಳೆದಿರುವುದು ಹೀಗೆ. 90ರ ದಶಕದಲ್ಲಿ ರಾಮ ಮಂದಿರಕ್ಕಾಗಿ ಇಟ್ಟಿಗೆ ಅಭಿಯಾನ ಕರ್ನಾಟಕದ ಕರಾವಳಿಯಲ್ಲಿ ತೀವ್ರಗೊಂಡಿತ್ತು. ಈ ಅಭಿಯಾನಕ್ಕೆ ಒಮ್ಮೆ ಪೇಜಾವರ ವಿಶ್ವೇಶ್ವತೀರ್ಥ ಸ್ವಾಮೀಜಿಗಳು ಬಂದಿದ್ದು ಬಿಟ್ಟರೆ ಉಳಿದಂತೆ ಕರಾವಳಿಯ ಶೂದ್ರ ಸ್ವಾಮೀಜಿಗಳೇ ನೇತೃತ್ವ ವಹಿಸಿದ್ದರು. ಕೊಲ್ಯ ರಮಾನಂದ ಸ್ವಾಮೀಜಿ, ಒಡಿಯೂರು ಗುರುದೇವಾನಂದ ಸ್ವಾಮೀಜಿ, ಕೇಮಾರು ಈಶ ವಿಠಲದಾಸ ಸ್ವಾಮೀಜಿ, ಗುರುಪುರ ವಜ್ರದೇಯಿ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಮಾಣಿಲ ಮೋಹನದಾಸ ಸ್ವಾಮೀಜಿ ರಾಮ ಮಂದಿರ ನಿರ್ಮಾಣ ಚಳವಳಿಯ ನೇತೃತ್ವ ವಹಿಸಿದ್ದರು. ಆರ್ಎಸ್ಎಸ್ನ ಮಾರ್ಗದರ್ಶನದಂತೆ ಈ 5 ಶೂದ್ರ ಸ್ವಾಮೀಜಿಗಳು 4 ಹಂತದ ಹಿಂದುತ್ವ ಚಳವಳಿಯನ್ನ ರಾಮ ಮಂದಿರದ ನಿರ್ಮಾಣ ಹಿನ್ನೆಲೆಯಲ್ಲಿ ಮುನ್ನಡೆಸಿದರು. 90ರ ದಶಕದಲ್ಲಿ ನಡೆದ ಇಟ್ಟಿಗೆ ಸಂಗ್ರಹ ಚಳವಳಿ ಮೊದಲನೆಯದಾದರೆ 2001 ಅಕ್ಟೋಬರ್ನಿಂದ ಪ್ರಾರಂಭಗೊಂಡ ರಾಮನಾಮ ದೀಕ್ಷಾ ಅಭಿಯಾನ ಎರಡನೆಯದ್ದು. ಇದಾದ ಬಳಿಕ 2001 ಡಿಸೆಂಬರ್ 2ರಂದು ರಾಮನಾಮ ಯಜ್ಞ ಎಂಬ ಬೃಹತ್ ಯಜ್ಞ ಹಾಗೂ ಸಮಾರೋಪ ಸಮಾರಂಭವನ್ನ ಮಂಗಳೂರಿನ ಮುಲ್ಕಿಯಲ್ಲಿ ನಡೆಸಲಾಯಿತು. ರಾಮ ಮಂದಿರ ನಿರ್ಮಾಣ ಸಂಕಲ್ಪ ಎಂಬ ಘೋಷಣೆಯೊಂದಿಗೆ ರಾಜ್ಯದ ಮೊದಲ ಹಿಂದೂ ಸಮಾಜೋತ್ಸವ 2002 ಜನವರಿ 6ರಂದು ಸುರತ್ಕಲ್ನಲ್ಲಿ ನಡೆಯಿತು. ಒಡಿಯೂರು ಗುರುದೇವಾನಂದ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಮಾನಿಲ ಮೋಹನದಾಸ ಸ್ವಾಮೀಜಿ, ಕದ್ರಿ ಜೋಗಿ ಮಠದ ಸ್ವಾಮೀಜಿ, ಕೇಮಾರು ಈಶ ವಿಠಲದಾಸ ಸ್ವಾಮೀಜಿ ಮೊದಲ ಹಿಂದೂ ಸಮಾಜೋತ್ಸವದ ನೇತೃತ್ವ ವಹಿಸಿ ದಿಕ್ಸೂಚಿ ಭಾಷಣ ಮಾಡಿದ್ದರು. ಈ ಮೊದಲ ಹಿಂದೂ ಸಮಾಜೋತ್ಸವದಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಸ್ವಾಮೀಜಿ ಉಪಸ್ಥಿತರಿರಲಿಲ್ಲ. ಆಗಿನ ಬ್ರಾಹ್ಮಣ ಮಠಗಳು ರಾಮ ಮಂದಿರ ನಿರ್ಮಾಣವನ್ನ ಪ್ರತಿಪಾದಿಸುತ್ತಿದ್ದರೂ ಕೇಂದ್ರ ಮತ್ತು ರಾಜ್ಯದಲ್ಲಿದ್ದ ಜಾತ್ಯತೀತ ಸರ್ಕಾರಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದವು. ಬ್ರಾಹ್ಮಣ ಮಠಗಳು ಅನುದಾನಗಳನ್ನ ಪಡೆಯುತ್ತಾ ಕಾಂಗ್ರೆಸ್ ಜನತಾ ಸರ್ಕಾರಗಳ ಮಂತ್ರಿಗಳನ್ನ ಮಠಕ್ಕೆ ಕರೆಸಿ ಸನ್ಮಾನಿಸುತ್ತಿದ್ದವು. ಶೂದ್ರಗಳ ಮಠಗಳ ಸ್ವಾಮೀಜಿಗಳು ಮಾತ್ರ ಬೀದಿಗಿಳಿದು ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಿಂದುತ್ವ ಚಳವಳಿ ನಡೆಸುತ್ತಿದ್ದವು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕವಷ್ಟೇ ಹಿಂದೂ ಸಮಾಜೋತ್ಸವಗಳಲ್ಲಿ ಬ್ರಾಹ್ಮಣ ಸ್ವಾಮೀಜಿಗಳು ಬಹಿರಂಗವಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದರು. ಮಂಗಳೂರಿನಲ್ಲಿ ನಡೆದ ಬೃಹತ್ ಹಿಂದೂ ಸಮಾಜೋತ್ಸವದಲ್ಲಿ ಬ್ರಾಹ್ಮಣ ಸ್ವಾಮೀಜಿಗಳಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಿದ್ದಕ್ಕೆ ಶೂದ್ರ ಸ್ವಾಮೀಜಿಗಳು ಮುನಿಸಿಕೊಂಡು ಸಮಾಜೋತ್ಸವ ಶುರು ಮಾಡಿದಾಗ ಈ ಬ್ರಾಹ್ಮಣ ಸ್ವಾಮೀಜಿಗಳೇ ಇರಲಿಲ್ಲ. ಈಗ ಬಿಜೆಪಿ ಸರ್ಕಾರ ಬಂದಾಗ ನಾವೇ ಹೊರಗಿನವರು ಎಂದು ಹೇಳಿಕೆಯನ್ನೂ ನೀಡಿದ್ದರು. ರಾಮ ಮಂದಿರ ಟ್ರಸ್ಟ್ನಲ್ಲಿ ಪೇಜಾವರ ವಿಶ್ವೇಶ್ವತೀರ್ಥ ಸ್ವಾಮೀಜಿಗಳಿದ್ದರು. ಅವರು ನಿಧನವಾದ ನಂತರ ಅವರ ಶಿಷ್ಯ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳನ್ನ ನೇಮಿಸಲಾಗಿದೆ. ಇದು ಯಾವ ಮಾನದಂಡದ ನೇಮಕ ಎಂಬುದು ಶೂದ್ರ ಸ್ವಾಮೀಜಿಗಳ ಪ್ರಶ್ನೆ. ಪೇಜಾವರ ವಿಶ್ವೇಶ್ವತೀರ್ಥರು ರಾಮ ಮಂದಿರ ಚಳವಳಿಯ ಭಾಗವಾಗಿದ್ದರು. ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಆಗ ಬಾಲಕರಾಗಿದ್ದು ರಾಮ ಮಂದಿರ ಚಳವಳಿಯ ಭಾಗವಲ್ಲ. ಆದರೂ ಟ್ರಸ್ಟಿ ಹುದ್ದೆ ಪಡೆದಿದ್ದು ಹೇಗೆ? ಅದೇನು ವಂಶಪಾರಂಪರ್ಯವೇ ಅಥವಾ ಮಠ ಪಾರಂಪರ್ಯ ಹೊಂದಿಯೇ? ವಿಶ್ವೇಶ್ವತೀರ್ಥರ ನಿಧನದ ಬಳಿಕ ರಾಮ ಮಂದಿರ ಚಳವಳಿಯಲ್ಲಿ ಸಕ್ರಿಯರಾಗಿದ್ದ ಕರ್ನಾಟಕದ ಯಾವುದಾದರೂ ಶೂದ್ರ ಸ್ವಾಮೀಜಿಯನ್ನ ಟ್ರಸ್ಟ್ಗೆ ನೇಮಿಸಬೇಕಿತ್ತಲ್ಲವೇ? ರಾಮನ ಹೆಸರಿನಲ್ಲಿ ಕರಾವಳಿಯನ್ನ ಕೋಮುವಾದದ ಪ್ರಯೋಗ ಶಾಲೆಯನ್ನಾಗಿಸುವ ಮೂಲಕ ಕರ್ನಾಟಕದಲ್ಲಿ ಸಾವು ನೋವು ಅಪನಂಬಿಕೆ ಧರ್ಮ ದ್ವೇಷಗಳಿಗೆ ಕಾರಣರಾದ ಶೂದ್ರ ಸ್ವಾಮೀಜಿಗಳಿಗೆ ಈಗಲಾದರೂ ಬುದ್ಧಿ ಬರಬೇಕಿದೆ. ಆರ್ಎಸ್ಎಸ್ನ ಅಂತಿಮ ಗುರಿ ಬ್ರಾಹ್ಮಣ್ಯದ ಸ್ಥಾಪನೆಯೇ ಹೊರತು ಹಿಂದುತ್ವವಲ್ಲ ಎಂದು ಅರಿವಿಗೆ ಬರಬೇಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.